ಕೆಳಗಡೆ ಬೇಸ್ ಫಿಕ್ಸ್ ಆಗಿದೆ. ಎಕ್ಸ್ಟ್ರಾ ಈ ತರ ಕ್ಲಿಪ್ ಸಿಗುತ್ತೆ, ಸೊ ಅದನ್ನ ಯೂಸ್ ಮಾಡಿ ಈ ತರ ನಾನು check this out. 4 ಕಡೆಗೂ ಹಾಕೊಳ್ಳಿ. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಬ್ಲಾಗ್ ಕನ್ನಡ. ಇವತ್ತು ಮಾರ್ನಿಂಗು ಮಸಾಲ ರೊಟ್ಟಿ ಮಾಡಿದ್ದೆ. ಸೊ ಮಧ್ಯಾಹ್ನಕ್ಕೆ ಏನಾದ್ರು ಸ್ಪೆಷಲ್ ಆಗಿ ಮಾಡೋಣ ಅಂತ ಫ್ರೈಡ್ ರೈಸ್ ಮತ್ತೆ ಗೋಬಿ ಮಾಡ್ತಾ ಇದ್ದೀನಿ. ಆ ರೆಸಿಪಿನ ಇವತ್ತು ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಕ್ಯಾಬೇಜ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾರ್ನ್ಫ್ಲೋರು ಹಾಗೆ ಗೋಧಿ ಹಿಟ್ಟು ತಗೊಂಡಿದ್ದೀನಿ ನಾನು. ಇದು ಸಹ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಖಾರದ ಪುಡಿ, ಹಾಗೆ ಸ್ವಲ್ಪ ಚಾಟ್ ಮಸಾಲ, ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನೀವು ನೀರು ತುಂಬ ಹಾಕೋಬೇಡಿ, ಕ್ಯಾಬೇಜಲ್ಲೇ ನೀರಿರುತ್ತೆ. ಸ್ವಲ್ಪ ನೀವು ಈ ಥರ ಸ್ಪ್ರಿಂಕ್ ಮಾಡಿಕೊಂಡ್ರೆ ಆಯಿತು. ಅದು ತುಂಬ ತಿಕ್ಕಾಗಿರಲಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಬಿಟ್ಬಿಡಿ. ಇವಾಗ ಆಯಿಲ್ ಕಾದಿದೆ, ಅದಕ್ಕೆ ತುಂಬ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಳ್ಳಿ, ತುಂಬ ದೊಡ್ಡದು ಮಾಡಬೇಡಿ, ಯಾಕಂದರೆ ಉಬ್ಬುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ. ನಾನು ಮೈದಾ ಯೂಸ್ ಮಾಡಿಲ್ಲ, ಗೋಧಿಲೇ ಮಾಡಿರೋದು. ಸೊ ಸಖತ್ ಕ್ರಿಸ್ಪಿ ಆಗಿದೆ. ಇವಾಗ ಆಯಿಲ್ಗೆ ಸ್ವಲ್ಪ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿಕಾಯಿ, ಕ್ಯಾಬೇಜ್ ಹಾಕಿ ಫ್ರೈ ಮಾಡಿಕೊಂಡು, ಅದಕ್ಕೆ ಸ್ವಲ್ಪ ಸೋಯಾ ಸಾಸು ಒಂದು 2 ಟೇಬಲ್ ಸ್ಪೂನು, ಸ್ವಲ್ಪ ಚಿಲ್ಲಿ ಸಾಸು, ಖಾರ ಇರುತ್ತೆ ಆಲ್ರೆಡಿ, ಅದಕ್ಕೆ ಸ್ವಲ್ಪ ಟೊಮೊಟೊ ಕೆಚಪ್ಪು, ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ಗ್ರೇವಿ ಥರ ಚೆನ್ನಾಗಿರುತ್ತೆ ಗೋಬಿ. ಸೊ ಇವಾಗ ಡ್ರೈ ಗೋಬಿನ ಹಾಕ್ಕೊಂಡು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಬೇಡ, ಅದು ಕ್ರಿಸ್ಪಿನೆಸ್ ಹೋಗ್ಬಿಡುತ್ತೆ. ಸೊ ಖಾರದ ಗೋಬಿ ರೆಡಿ. ಇವಾಗ ನಾನು ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಇದು ಕಾಂಬಿನೇಷನ್ ಸೂಪರ್ ಅಲ್ವಾ? ಆಯಿಲ್ಗೆ ಈರುಳ್ಳಿ, ಹಸಿಮೆಣಸಿಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ ಹಾಕಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಲಾಸ್ಟಲ್ಲಿ ಕ್ಯಾಬೇಜ್ ಹಾಕ್ಕೊಳ್ಳಿ. ನಾನು ಗೋಬಿಗೆ ಕಟ್ ಮಾಡ್ಕೊಂಡಿದ್ರಲ್ಲ, ಸೊ ಅದನ್ನೇ ಹಾಕೊಂಡಿದ್ದೀನಿ. ನೀವು ಇನ್ನೂ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೋಬೋದು. ಈಗ ಸ್ವಲ್ಪ ಅನ್ನ ಹಾಕೋತಿದ್ದೀನಿ, ಉದ್ರುದ್ರಾಗಿರೋ ಅನ್ನ, ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಸೋಯಾ ಸಾಸು, ಹಾಗೆ ಚಾಟ್ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅನ್ನ ಬೇಕಾಗುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ಸಿಂಪಲ್ ಆಗಿ ಫ್ರೈಡ್ ರೈಸ್ ಹಾಗೆ ಕ್ವಿಕ್ಕಾಗಿ ಗೋಬಿ. ಎಷ್ಟು ಚೆನ್ನಾಗಿರುತ್ತಲ್ಲ ಕಾಂಬಿನೇಷನ್. ನನ್ನ ಫೇವ್ರೆಟ್ ಫುಡ್ ಇದು. ಆವಾಗವಾಗ ಮಾಡ್ಕೋತಾ ಇರ್ತೀನಿ. ಸೊ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆಚೆ ಹೋದಾಗ ನನ್ನ ಫೇವ್ರೆಟ್ ಫುಡ್ ಇದು. ಡಿನ್ನರ್ ಫುಲ್ ಆಯಿತು. ಫ್ರೈಡ್ ರೈಸ್ ಗೋಬಿ ಅಂತೂ ಸಖತ್ತಾಗಿತ್ತು. ನಾನು ಮೈದಾ ಹಿಟ್ಟನ್ನ ಅವಾಯ್ಡ್ ಮಾಡಿ ಗೋಧಿನ ಮಾಡಿದ್ದೆ, ಬಟ್ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಈ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ಇವಾಗ 2 ಪಾರ್ಸಲ್ ಇದೆ. ನಾನು ತುಂಬ ದಿನದಿಂದ ಕಾರ್ಟಲ್ಲಿ ಹಾಕೊಂಡಿದ್ದು, ಇವತ್ತು ಬುಕ್ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೊಂದೈತೆ, ಅದನ್ನು ನೋಡೋಣ. ಸೊ ಈ ಬಾಕ್ಸು ನಾನು ಯೂಶ್ವಲಿ ಫೇಸ್ಗೆ ಟಿಶ್ಯೂ ಪೇಪರ್ನೇ ಯೂಸ್ ಮಾಡ್ತೀನಿ, ಫೇಸ್ ಟಿಶ್ಯೂ. ಬಟ್ ನಾನು ಯೂಶ್ವಲಿ ಯೂಸ್ ಮಾಡೋದು ಸಿಗ್ತಾ ಇರಲಿಲ್ಲ, ಔಟ್ ಆಫ್ ಸ್ಟಾಕ್ ಆಗಿತ್ತು. ಸೊ ಈ ಸಲ ಡಿಫ್ರೆಂಟಾಗಿದೆ ಅಂತ ಇದನ್ನು ಬುಕ್ ಮಾಡಿದೆ. ಹಾಗೆ ಒಂದು ಕಾಜಲ್ ಇದರೊಳಗಡೆ ಕಾಜಲ್ ಬುಕ್ ಮಾಡಿದ್ದೆ, ಕಾಜಲ್ ಆಗೋಗಿದೆ ಅಂತ. ಸೊ ಇದು ಬಂದು ಬೈ 3 get 3 ಫ್ರೀ. ಬಿಕೋ ಬ್ಯಾಂಬೋ ಟಿಶ್ಯೂ ಅನ್ಬ್ಲೀಚ್ಡ್ ಟು ಪ್ಲೇ 100+. ಒಂದರಲ್ಲಿ 100+ ಇರುತ್ತೆ. ಮತ್ತು ಇದು ನೋ ಟ್ರೀಸ್ ಕಟ್, ಅಂದರೆ ಟ್ರೀಸಿಂದ ಕಟ್ ಮಾಡಿ ಯೂಸ್ ಮಾಡಿರೋದಲ್ಲ. ಎಕ್ಸ್ಟ್ರಾ ಸಾಫ್ಟ್ ಇರುತ್ತೆ, ಸೂಪರ್ ಅಬ್ಸರ್ವ್ ಇರುತ್ತೆ. ಒಂದು ಬಾಕ್ಸಲ್ಲಿ 100+ ಟಿಶ್ಯೂಸ್ ಇರುತ್ತೆ. ಸೊ ಇದು ವರ್ತಬಲ್ ಅನ್ನಿಸ್ತು, ಅದಕ್ಕೆ ಬುಕ್ ಮಾಡಿದೆ. ಪ್ರೈಸು ಸಹ ರೀಸನಬಲ್ ಇದೆ, 150 ಒಳಗಡೆನೆ. ಇಷ್ಟು ನಿಯರ್ಲಿ 1 2 3 6 ಅಂದರೆ 600 ಟಿಶ್ಯೂಸ್. ನಿಯರ್ಲಿ ನನಗೆ ಇದು 2 to 3 months ಬರುತ್ತೆ. ಇದು ಬಂದು ಇನ್ನೊಂದು ಬಾಕ್ಸು. ಇದನ್ನ ಓಪನ್ ಮಾಡೋಣ, ಏನೈತೆ ನೋಡೋಣ. ಓಕೆ, ಲೆಟ್ಸ್ ಓಪನ್.
ಶೂ ರ್ಯಾಕ್ ನಾನು ರೀಸನಬಲ್ ಪ್ರೈಸಲ್ಲಿ ತರಿಸಿದ್ದೀನಿ. ತುಂಬ ದಿನದಿಂದ ನನ್ನ ಶೂ ರ್ಯಾಕು ಏನಾಗಿದೆ ಸ್ಥಿತಿ ತೋರಿಸ್ಲಾ, ಹರಿದು ಚಿಂದಿ ಆಗೋಗಿದೆ. ಅದನ್ನು ಪ್ಲಾಸ್ಟರ್ ಹಾಕಿ ಚೆನ್ನಾಗಿ ಒಂದು ಪ್ಲಾಸ್ಟರ್ ಪೂರ್ತಿ ಚೆನ್ನಾಗಿ ರೋಲ್ ಮಾಡಿ 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 ಇಟ್ಕೊಂಡಿದ್ದೆ. ಅದು ಸಹ ನಾನು ತುಂಬ ವರ್ಷ ಆಗಿತ್ತು ತಗೊಂಡು. ಬಟ್ ಅದು ನಿಮ್ಗೆ ಗೊತ್ತಲ್ಲ, ಪ್ಲಾಸ್ಟಿಕ್ ಈ ಥರ ಜೋಡಿಸೋದು. ಸೊ ಅದು ಕಿತ್ತೋಗಿತ್ತು, ರ್ಯಾಪ್ ಮಾಡ್ಕೊಂಡಿದ್ದೆ. ಬಟ್ ಅದು ಇವಾಗ ಕಿತ್ತೋಗಿದೆ. ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದೆ. ಫೈನಲಿ ಬೇಡ 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 ಅಂದ್ಕೊಂಡೆ ಬುಕ್ ಮಾಡಿಬಿಟ್ಟೆ. ಇದರಲ್ಲಿ ನಿಮಗೆ 3 ಸ್ಟೆಪ್ಪು, 4 ಸ್ಟೆಪ್ಪು, 5 ಸ್ಟೆಪ್ಪು, 6 ಸ್ಟೆಪ್ಸು ಆ ಥರ ಇರುತ್ತೆ. ನಿಮ್ಗೆ ಯಾವ್ದು ಬೇಕು ಅದು ನೀವು ಬುಕ್ ಮಾಡ್ಕೋಬೋದು. ಸೊ ಇದನ್ನು ಓಪನ್ ಮಾಡೋಣ ಬನ್ನಿ. ಸೊ ಇದು ಹೇಗೆ ಜೋಡಿಸೋದು ಅಂತ ಸ್ಟೆಪ್ ಬೈ ಸ್ಟೆಪ್ಪು ಇದನ್ನ ನೋಡಿಕೊಂಡು ಜೋಡಿಸ್ಬೇಕು. ಸೊ ಇದರಲ್ಲಿ ಇಷ್ಟು ಇದೆ. 1 2 3 4 5 6 ಡೋರ್ಸು, 2 ಡೋರ್ಸು, 2 ಇದಿದೆ ನೋಡಿ. ಇದು ಸಹ ಗಟ್ಟಿ ಇದೆ. ನಾನು ಹೋದ್ಸಲ ತೊಗೊಂಡಿದ್ದು ತುಂಬ ಕ್ವಾಲಿಟಿ ಕಮ್ಮಿ ಇತ್ತು. ಈ ಸಲ ಚೆನ್ನಾಗಿದೆ. ಹಾಗೆ ಚೈಲ್ಡ್ಹುಡ್ಡಲ್ಲಿ ಯಾರಿಗೆಲ್ಲ ನೆನಪಿದೆ ಇದು? ಯಾರಿಗೆಲ್ಲ ಇಷ್ಟ? ಸೊ ನನಗಂತೂ ತುಂಬ ಇಷ್ಟ. ಹಿಂಗೆ ಇಟ್ಕೊಂಡು ಪಟ 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 ಪಟ. ನಾನು ವಾರ್ಡ್ರೂಬ್, ಪ್ಲಾಸ್ಟಿಕ್ ವಾರ್ಡ್ರೂಬ್ ಬುಕ್ ಮಾಡಿದ್ನಲ್ಲ, ಅದೇ ರೀತಿ ಇದು. ಇದರಲ್ಲಿ ಇದು ಲಾಕ್ ಸಿಸ್ಟಮು. ಇಲ್ಲಿ ಹಾಕಿ ಜಾಯಿಂಟ್ ಮಾಡೋದು ಒಂದಕ್ಕೊಂದು. ಹಾಗೆ ಇದು ಡೋರು. ಈ ಥರ ಚಿಕ್ಕದು 3 ಇರುತ್ತೆ, ಉದ್ದುದ್ದ 2 ಇರುತ್ತೆ. ಅದನ್ನು ಈ ಸೈಡ್ ಮಾಡ್ಕೋಬೇಕು. ದೊಡ್ಡದು ಇದಿರುತ್ತೆ, ಅದನ್ನು ಬ್ಯಾಕ್ ಸೈಡ್ ಹಾಕ್ಕೊಂಡು ಇದು ಡೋರು. ಓಕೆ, ಅಲೈನ್ ಮಾಡೋಣ ಬನ್ನಿ. ಇವಾಗ ನೀವು ಕರೆಕ್ಟಾಗಿ ಗ್ಯಾಪ್ ಇಲ್ಲದೆ ಕೂರಿಸ್ಕೋಬೇಕು. ನಾನು ಚಿಕ್ಕದು ಬುಕ್ ಮಾಡಿರೋದ್ರಿಂದ ಇದರಲ್ಲಿ ನನಗೆ 1 ನಿಮಿಷ ತೋರಿಸ್ತೀನಿ ರೀ. ಕೇಕ್ ಎಲ್ಲ ಹೊಡಿಯೋಕ್ಕೆ ಕೊಡ್ತಾರಲ್ಲ, ಇದು ಕೊಡ್ತಾರೆ. ನಾನು ಪ್ಲಾಸ್ಟಿಕ್ ವಾರ್ಡ್ರೋಬು ಅದು ತೋರಿಸ್ತೀನಿ ಯಾವುದು ಅಂತ. ಅದು ಬುಕ್ ಮಾಡಬೇಕಾದ್ರೆ ನಂಗೆ ಇದು ಕೊಟ್ಟಿದ್ರು. ಇದು ಕೊಟ್ಟಿಲ್ಲ, ಬಟ್ ನನ್ನ ಹತ್ರನೇ ಇದೆ ಅಲ್ವಾ, ನೋ ಪ್ರಾಬ್ಲಮ್. ನೀವು ದೊಡ್ಡದು ಬುಕ್ ಮಾಡಿದ್ರೆ ಮೇ ಬಿ ಕೊಡ್ಬೋದು. ಇದಕ್ಕೆ ಕೊಟ್ಟಿಲ್ಲ. ಇದು ನನಗೆ 3 ಸ್ಟೆಪ್ದು ಓನ್ಲಿ 500 ಒಳಗಡೆನೆ, ಕಮ್ಮಿನೇ ಸಿಕ್ತು, 450ಗೆ ಸಿಕ್ತು. ಸೊ ಈಗ ಜೋಡಿಸ್ಕೊಳ್ಳೋಣ ಬನ್ನಿ. ಇದನ್ನು ಈ ಥರ ಪ್ರೆಸ್ ಮಾಡ್ಕೋಬೇಕು. ಒಂದು ಸ್ವಲ್ಪನೂ ಗ್ಯಾಪ್ ಇಲ್ಲದೆ ಇರೋಂಗೆ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಕೆಳಗಡೆ ಬೇಸ್ ಫಿಕ್ಸ್ ಆಗಿದೆ. ಉದ್ದುದ್ದಕ್ಕೆ ಈ ಥರ ಹಾಕೋತಾ ಇದ್ದೀನಿ ನೋಡಿ. ಇವಾಗ ಈ ಥರ ಮಾಡ್ಕೊಳ್ಳಿ. ಸ್ವಲ್ಪನೂ ಗ್ಯಾಪ್ ಇಲ್ಲದೆ ಇರೋಂಗೆ ಕೂರುತ್ತೆ ನೋಡಿ. ಸ್ವಲ್ಪನೂ ಗ್ಯಾಪ್ ಇಲ್ಲ. ಬಂದು ಈ ಕಡೆಗೆ ಬರುತ್ತೆ. ಇದು ಈ ಕ್ಲಿಪ್ ಇದೆಯಲ್ಲ, ಈ ಥರ ಕೊಟ್ಟಿರ್ತಾರೆ. ಇದನ್ನು ಈ ಥರ ಇದು ಮೇಲೆ ಬರಬೇಕು ಗ್ರಿಪ್ಪು. ಈ ಥರ 4 ಕಡೆಗೂ ಹಾಕೊಳ್ಳಿ. ನೋಡಿ, ಈ ಥರ ಲಾಕ್ ಇರುತ್ತಲ್ಲ, 2 ಸೇರಿಸಿ ಈ ಥರ ಲಾಕ್ ಮಾಡಬೇಕು. 2 ಸೇರಿ ಈ ಥರ ಲಾಕ್ ಮಾಡಿದ್ರೆ
ಇಲ್ಲಿ ನೋಡಿ, ಇದಕ್ಕೆ ಹಿಂಗೆ ಲಾಕ್ ಮಾಡಿ, ಹಿಂಗೆ ಲಾಕ್ ಮಾಡಿ ಆಯಿತು. ಅವರು ಮ್ಯಾಗ್ನೆಟ್ ತರ ಕೊಟ್ಟಿದ್ದಾರೆ. ಇದನ್ನ ನೀವು ಇಲ್ಲಿ ಗ್ಯಾಪ್ ಇರುತ್ತಲ್ಲ, ಇಲ್ಲಿ ಹಾಕಿದ್ರೆ ಇದು ಮ್ಯಾಗ್ನೆಟ್ ತರ ನೋಡಿ ಅಂಟ್ಕೊಬಿಡುತ್ತೆ. ಚೆನ್ನಾಗಿದೆ ಅಲ್ಲ? ಇದನ್ನ ಶೂರಾಕ ಅಂತ ಅಲ್ಲ, ಅಡುಗೆ ಮನೆಯಲ್ಲಿ ನೀವು ಸ್ಟೆಪ್ ಆಗಿ ಸಹ ಯೂಸ್ ಮಾಡ್ಕೋಬೋದು. ನಿಮಗೆ ಎಕ್ಸ್ಟ್ರಾ ಇದು ಕೊಟ್ಟಿದ್ದಾರೆ. ಸೊ ನೀವು ಅಡುಗೆ ಮನೆಯಲ್ಲಿ ನೀವು ಸ್ಟೋರೇಜ್ ಬಾಕ್ಸ್ ಆಗಿ ಸಹ ಯೂಸ್ ಮಾಡ್ಕೋಬೋದು ಕೆಳಗಡೆ. ಮತ್ತು ಇನ್ನು ಬುಕ್ ಸ್ಟೋರ್ಗಳು ತುಂಬ ಹೆವಿ ಐಟಮ್ ಇಡೋಕ್ಕಾಗಲ್ಲ, ಮೀಡಿಯಮ್ ಇಡ್ಬೋದು, ಭಾರ ತಡೆಯುತ್ತೆ. ಬಟ್ ತುಂಬ ಹೆವಿ ಇಡೋಕ್ಕಾಗಲ್ಲ ಅಡುಗೆ ಮನೇಲಿ. ಬಾಕ್ಸ್ಗಳು, ಖಾರದ ಪುಡಿ ಬಾಕ್ಸು, ಇದು ಅದೆಲ್ಲ ಈ ಥರ ನೋಡಿ, ಇಲ್ಲಿ ಈ ಥರ ನೀವು ಜೋಡಿಸ್ಕೋಬೋದು. ಶೂರಾಕಾಗಿ ಡಿಫ್ರೆಂಟಾಗಿ ನೀವು ಯೂಸ್ ಮಾಡ್ಕೋಬೋದು. ಇದರಲ್ಲಿ ನಿಮಗೆ 4 ಸ್ಟೆಪ್ 5 ಸ್ಟೆಪ್, ಹಾಗೆ ಪಕ್ಕದಲ್ಲಿ ಈ ಪಕ್ಕದಲ್ಲಿ ಸ್ಟೆಪ್ಗಳು 1 2 3 6 ಸ್ಟೆಪ್ಸು, ಹಾಗೆ ಇನ್ನೂ ದೊಡ್ಡದು, ಇದೇ ರೀತಿ ಆಪ್ಷನ್ಗಳಿದೆ. ನಿಮಗೆ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಎಲ್ಲ ಕಮೆಂಟ್ ಮಾಡಿ, ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ. ಸೊ ಇದೇ ರೀತಿ ನಾನು ವಾರ್ಡ್ರೋಬ್ ಸಹ ಬುಕ್ ಮಾಡಿದ್ದೆ. ಅದು ಸಹ ತುಂಬ ಚೆನ್ನಾಗಿದೆ, ರೀಸನಬಲ್ ಪ್ರೈಸಲ್ಲಿ ಸಹ ನನಗೆ ಸಿಕ್ತು. ಅದನ್ನು ಸಹ ತೋರಿಸ್ತೀನಿ, ಬನ್ನಿ. ಇದು ನಾನು ಬೈ ಮಾಡಿರೋ ಪ್ಲಾಸ್ಟಿಕ್ ವಾರ್ಡ್ರೋಬು. ಇದನ್ನು ನಾನು ಪ್ಲೇಸ್ ಇಲ್ಲ ಅಂತ ಈ ಥರ ಸ್ಟ್ರೈಟಾಗಿ ಜೋಡಿಸ್ಕೊಂಡಿದ್ದೀನಿ. ಹಾಗೆ ನಾನು ಎಕ್ಸ್ಟ್ರಾ ಈ ಥರ ಕ್ಲಿಪ್ ಸಿಗುತ್ತೆ, ಸೊ ಅದನ್ನು ಯೂಸ್ ಮಾಡಿ ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಸ್ಟೆಪ್ಸ್ ಆಗಿ 2 ಸ್ಟೆಪ್ಸ್ ಆಗಿ, ಉದ್ದುದ್ದಾಗಿ, ಅಗ್ಲಗ್ಲಾಗಿ, ನಿಮ್ಗೆ ಹೇಗೆ ಬೇಕೋ ಹಾಗೆ ಜೋಡಿಸ್ಕೋಬೋದು. ಒನ್ ಥಿಂಗ್ ಏನು ಅಂದರೆ, ನಿಮಗೆ ಈ ಥರ ಕ್ಲಿಪ್ಪು ಎಕ್ಸ್ಟ್ರಾ ಬೇಕಷ್ಟೇ. ನೀವು ಸಪ್ರೇಟಾಗಿ ಜೋಡಿಸ್ತೀವಿ ಅಂದರೆ, ಒಟ್ಟಿಗೆ ಜೋಡಿಸ್ತೀವಿ ಅಂದರೆ ನಿಮಗೆ ಈ ಕ್ಲಿಪ್ಗಳು ಸಾಕು ಅವ್ರು ಕೊಟ್ಟಿರೋದೆ. ಈ ಎಕ್ಸ್ಟ್ರಾ ಕ್ಲಿಪ್ಗಳದ್ದು ಲಿಂಕ್ ಹಾಕಿರ್ತೀನಿ, ನಿಮಗೆ ಬೇಕು ಅಂದರೆ ನೀವು ಈ ವಾರ್ಡ್ರೋಬು ಬೈ ಮಾಡ್ಬೋದು. ಬಟ್ಟೆಗಳು ಇಟ್ಕೊಳ್ಳೋಕ್ಕೆ ಬೆಸ್ಟ್. ಈ ಪ್ರಾಡಕ್ಟ್ ನಿಮಗೆ ಇಷ್ಟ ಆಯಿತಾ? ನನಗಂತೂ ಸಖತ್ ಇಷ್ಟ ಆಯಿತು. ತುಂಬ ಕ್ಯೂಟಾಗಿದೆ, ಚಿಕ್ಕದಾಗಿದೆ, ಹಾಗೆ ನಮಗೆ ಪ್ಲೇಸ್ ಇಲ್ಲ ಅಂದಾಗ ಇದು ತುಂಬ ಯೂಸ್ ಆಗುತ್ತೆ. ಹಾಗೆ ಈ ಚಿಕ್ಕ ಚಾನಲ್ಲು ತುಂಬ ದೊಡ್ಡ ಚಾನಲ್ ಆಗಿ ಬೆಳೀಲಿ ಅಂತ ಸಪೋರ್ಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮೈ ಚಾನಲ್. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್ ಬಾಯ್.